ಇವತ್ತು ನಾವು ಪೇಂಟ್ ಮಾಡ್ತೀವಿ, ಫೋಟೋ ತೆಗಿತೀವಿ. ಆದರೆ ಸಾವಿರಾರು ವರ್ಷಗಳ ಹಿಂದೆ ಯಾವುದೇ ಉಪಕರಣಗಳಿಲ್ಲದೆ ಒಂದು ಕಲೆಯನ್ನು ಬಳಸ್ತಿದ್ರು. ಅದಕ್ಕೆ ಬ್ರೂಸಿಂಗ್ ಟೆಕ್ನಿಕ್ ಅಂತ ಕರೀತಾರೆ. ಅಂದರೆ ಕಲ್ಲುಗಳಿಗೆ ಉಜ್ಜಿ ಚಿತ್ರಗಳನ್ನು ಬಿಡಿಸೋದು. ಅವುಗಳನ್ನು ನಾವೀಗ ಪ್ರಾಗೈತಿಹಾಸಿಕ ನೆಲೆಗಳು ಅಂತ ಕರಿತೀವಿ. ನಮಸ್ಕಾರ ಎಲ್ರಿಗೂ. ಎಲ್ಲರೂ ಹೆಂಗದಿರಿ? ಆರಾಮದಿರಿ ತನಕೋತೀನಿ. ನಾನು ನೋಡ್ರಿ ಹಿಂಗದೀನಿ. ಇವತ್ತು ನಾವಿದ್ದೀವಿ ರಾಯಚೂರು ಜಿಲ್ಲೆಯ ದೇವದುರ್ಗ ತಾಲೂಕಿನ ಮಲದಕಲ್ ಅನ್ನುವಂಥ ಒಂದು ಗ್ರಾಮದಲ್ಲಿ. ಮತ್ತೊಂದು ಹೊಸ ವಿಡಿಯೋಗೆ ನಿಮಗೆ ಸ್ವಾಗತ, ಸುಸ್ವಾಗತ. ಬಂದ್ರಿ ಬರ್ರಿ. ಅಲ್ಲಿ ನೋಡ್ರಿ, ಅಲ್ಲಿವರೆಗೂ ಹೋಗ್ಬೋದು. ಆದ್ರೆ ಬೇಡ ಬೇಡ, ಯಾಕಂದ್ರೆ ಏನೋ ನೋಡ್ಬೇಕಲ್ರಿ, ಭಾಳ ನೋಡ್ಬೋದವ್ ನಾವು. ನೋಡಿದ್ಮೇಲೆ ಬೇಕಾದ್ರೆ ಹೋಗುನು. ಅಂದ್ರೆ ಇದ್ರ ಮೇಲೆ ಇರುವಂಥ ಸೌಂಡ್ ತುಂಬಾ ಅಂದ್ರೆ ತುಂಬಾ ಕ್ರೇಜಿ ಐತ್ರಿ. ಬರೀ ಸೌಂಡ್ ತೋರಿಸ್ತೀನಿ. ಬರೀ ಇಲ್ಲಿ ಸುಮಾರು ಕಲ್ಲುಗಳದಾವ. ಎಲ್ಲ ಕಲ್ಲುಗಳನ್ನು ನಾವು ಆ ಕಟ್ಟಿತ ಟೆಸ್ಟ್ ಮಾಡುವ, ಯಾಕಂದ್ರೆ ಸೌಂಡ್ ಬೇರೆ ಬೇರೆ ಬರತ್ತೈತ್ರಿ. ಅದಕ್ಕೆ ಇದ್ರಾಗೇನಿಲ್ಲ. ಇದ್ರಾಗೂ ಇಲ್ರಿ. ಇಲ್ಲ. ಹೈ ಸ್ವಲ್ಪ ಡಿಫ್ರೆಂಟ್ ಐತ್ರಿ, ಸ್ವಲ್ಪ ಡಿಫ್ರೆಂಟ್ ಐತ್ರಿ. ಯಪ್ಪೋ, ನೀ ಮೀಟಿದ ನೆನಪೆಲ್ಲವೂ ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕೋ ಕಾಣೆ. ಡ್ರಗ್ಗಂ ಪುಳ್ಳಂ ಡ್ರಗ್ಗಂ ಪುಳ್ಳಂ. ವಾ, ಇದು ನೋಡ್ರಿ. ಓ, ಇದು ಬೇರೆ ತರ ಸೌಂಡ್ ಬರದ್ರಿ. ಏನ್ ಕಾರಣ ಇರ್ಬೋದು? ಸೌಂಡ್ ನೋಡ್ರಿ ಹೆಂಗ್ ಬರತ್ತದ. ವಾ, ಇಲ್ಲಿ ನೋಡ್ರಿ. ಬರ್ರಿ ಮುಂದೆ ಹೋಗೋಣ. ಬರ್ರಿ, ಸಾಕಷ್ಟು ಕಲ್ಲುಗಳು ಇರ್ತಾವ. ಎಲ್ಲ ನ್ಯಾಚುರಲ್ ಅಲ್ರಿ, ಸೊ ಅಂತ ಆಗ್ತಾ ಇರ್ತಾವ. ಬರ್ರಿ ಮುಂದೆ ಹೋಗೋಣ ನಾವು. ಸಾಕಷ್ಟು ಕಲ್ಲುಗಳಲ್ಲಿ ಸೌಂಡ್ ಬರುತ್ತ್ರಿ ಇಲ್ಲಿ. ನಮ್ಮ ಹುಡುಗರೆಲ್ಲ ಬಿಜಿ ಆದ್ರಪ್ಪ. ನನ್ನ ಲೈಫೇ ಟ್ರ್ಯಾಕ್ ಬರ್ಲಿಲ್ಲ. ಇಲ್ಲಿ ನೋಡ್ರಿ. ಪಕ್ಕ ಹೇಳ್ತೀನಿ, ಇವೆಲ್ಲ ಕಬ್ಬಿಣ ಶಿಲ ಆಗೋದ್ರಿ. ಕಬ್ಬಿಣ ಜಾಸ್ತಿ ಐತ್ರಿ ಇದ್ರೊಳಗೆಲ್ಲ. ಬೇರೆ ಗಾರಿ ಹೇಳಕ್ ಹೋಗ್ಬೇಡ್ರಿ, ಮತ್ತೆ ಬಂದು ಮೈನಿಂಗ್ ಮಾಡ್ರಿ ಅಂತೀನಿ. ನೋಡ್ರಿ, 3 ಬೇರೆ ಬೇರೆ. ವಾವ್, ಸಾಕಷ್ಟು ಕಲ್ಲುಗಳು ವಿಚಿತ್ರವಾದಂಥ ಸೌಂಡ್ ಬರ್ತಾವ್ರಿ. ಅಲ್ಲಿ ಗಮನಿಸಿ ನೋಡ್ರಿ, ಕಾಣಿಸುತ್ತಲ್ಲ. ಇಲ್ಲೊಂದು ಕೋಡ್ ಹೋಗೈತಿ, ಇಲ್ಲೊಂದು ಕೋಡ್ ಹೋಗೈತಿ. ಇಲ್ಲಿ ಮುಂದೆ ಮೂತಿ, ಇಲ್ಲೊಂದು ಕಾಲು, ಇಲ್ಲೊಂದು ಕಾಲು. ಸೊ ಇಲ್ಲಿ ಬಾಲ ಹೋಗೈತಿ. ಸೊ ಅಲ್ಲೊಂದಿಷ್ಟು ಕೆತ್ತನೆಗಳು ಕಾಣಿಸ್ತಾವೆ ನೋಡ್ರಿ. ಅವೆಲ್ಲ ಈಗಿನ ನನಗೆ ಕಾಣಿಸ್ತಾವ, ನಿಮಗೆ ನೋಡ್ರಿ. ಇದು ಈಗಿಂದೆ. ಯಾವುದೋ ಪ್ರಾಣಿ ಮೇಲೆ ಕುಂತು ಬರ್ಚಿ ಹಿಡ್ಕೊಳಂಗೆ ಕಾಣಿಸುತ್ತಲ್ರಿ ಅದು. ನೋಡ್ರಿ, ಏನೋ ನನಗಂತೂ ಅರ್ಥ ಆಗೋಲ್ತೆ. ಇಲ್ಲೇ ಐತೆ ನೋಡ್ರಿ, ಇದು ಕೂಡ ಅಂದಿನ ಕಾಲದ್ದೇ. ಇದ್ರ ಎದುರುಗಡೆ ಒಂದೈತೆ ನೋಡ್ರಿ. ಈ ಕಲ್ಲುಗಳೇನು ನೋಡತ್ತೀರಿ, ಇದ್ರ ಆ ಕಡೆ ಸೈಡ್ ಇದ್ವಿ. ಈಗ ನಾವು ಜಸ್ಟ್ ಈಗ ಈ ಕಡೆ ಬಂದೀವಿ. ವಾ, ಎಲ್ಲ ಕಡೆ ಕಲ್ರಿ ನೋಡಿ. ಎಲ್ಲಿ ನೋಡ್ತೀರಿ ಕಲ್ಲು? ಅಯ್ಯೋ, ಪೂರ್ತಿ ಕಲ್ಲು. ಇಲ್ಲಿ ಕೆಳಗೆ ಪೂರ್ತಿ ಗಬಿ ಇದ್ದಂಗೆ ಐತಿ. ನಾನು ತೋರಿಸಿನಲ್ಲಿ ನಿಮ್ಗೆ ಆ ಕಡೆ ಹೋಗಿ. ಸೊ ಅದು ಇಲ್ಲಿ ಪೂರ್ತಿ ಇರೋದು. ಓರಿಗಳ ಚಿತ್ರ ಅಲ್ಲದ ನೋಡ್ರಿ. ಅದೇನ್ರಿ ಮಂಡಲ ಚಿತ್ರ ಕಾಣುತ್ತಾ? ಅಯ್ಯೋ, ಎಲ್ಲವೂ ಕುತೂಹಲ ಹುಟ್ಟಿಸ್ತಾವ್ರಿ. ಆದ್ರೆ ಏನು ಹೇಳೋದ್ರಿ, ನಿಗದಿತವಾಗಿ ಲಿಖಿತ ಇತಿಹಾಸ ಇಲ್ಲದೇ ಇರೋ ಕಾಲದಲ್ಲೇ ಆಗಿದ್ದಲ್ರಿ. ಇವನ್ನೆಲ್ಲ ನೋಡಿದ್ರೆ ನಿಮ್ಗೇನು ಅನ್ಸತ್ರಿ? ನನಗಂತರ ಕುತೂಹಲ ಹುಟ್ಟಿ ಬರ್ತೈತ್ರಿ. ಯಾಕಂದ್ರೆ ಯಾವ ಕೂಡ
ಲಿಖಿತವಾಗಿ ಇತಿಹಾಸ ಬರೆಯುವಂಥ ಕಾಲಮಾನದಲ್ರಿ ಇದು. ನಿಮಗೆ ಕ್ಲಿಯರ್ ಆಗಿ ತೋರಿಸ್ಬೋದಾದಂಥ ಒಂದಿಷ್ಟು ಕಿರುಚಿತ್ರಗಳದಾವ, ಬರ್ರಿ ಅವ್ನು ತೋರಿಸ್ತೀನಿ. ಬರ್ರಿ ಇಲ್ಲಿರುವಂತಹ ಕ್ಲಿಯರ್ ಚಿತ್ರಗಳನ್ನು ನಿಮಗೆ ತೋರಿಸ್ತೀನಿ. ಸೊ ಅವಾಗ ನಿಮ್ಗೆ ಇನ್ನೂ ನಂಬಿಕೆ ಜಾಸ್ತಿ ಆಗುತ್ತೆ. ನಾನು ಓದಿದ ಪ್ರಕಾರ ಬುಕ್ನಲ್ಲಿ ಯಾವ ರೀತಿ ಇತ್ತೋ ಅದೇ ರೀತಿ ಚಿತ್ರಗಳನ್ನು ಇವಾಗ ನೋಡೋಕೆ ಶುರು ಮಾಡಿದೆ ನಾನು. ಸ್ವಲ್ಪ ಕಣ್ಣು ಬಿಟ್ಟು ಗಮನಿಸಿ ನೋಡ್ರಿ, ಹೋರಿಯ ಚಿತ್ರ ಕಾಣಿಸ್ತಾ ಇದ್ದಾರೆ ಇಲ್ಲಿ. ಅದೇ ರೀತಿ ಇಲ್ಲೊಂದು ಹೋರಿ ಚಿತ್ರ ಐತೆ ನೋಡ್ರಿ. ಆ ಕಡೆ ಇಲ್ಲಿ 2 ಚಿತ್ರ ಅದಾವ ನೋಡ್ರಿ. ಏನು ಅನ್ಸುತ್ತೆ ರೀ ಇದನ್ನೆಲ್ಲ ನೋಡಿದ್ರೆ? ನಮ್ಮ ಪೂರ್ವಜರು ಅಂದರೆ ಸುಮಾರು 4-5 ಸಾವಿರ ವರ್ಷಗಳ ಹಿಂದೆ ಇಲ್ಲಿ ಬದುಕಿ ಹೋಗಿದ್ರು ಅಂತ ನಿಮ್ಗೆ ಅನ್ಸುತ್ತಾ? ನನಗಂತೂ ಅನ್ಸುತ್ತೆ ರೀ. ಆವಾಗ ಬರವಣಿಗೆನ ಇನ್ನೂ ಕಂಡೇ ಹಿಡ್ದಿರ್ಲಿಲ್ಲ. ಆ ಸಂದರ್ಭದಲ್ಲಿ ಇದೇ ರೀತಿ ಕೆತ್ತನೆಗಳನ್ನ ಮಾಡಿರ್ತಾರಂತ ನಂಗೆ ನಂಬಿಕೆ ಇದೆ. ನಿಮ್ಗೆ ಅನ್ಸುತ್ತೆ? ಕಮೆಂಟ್ ಮಾಡಿರಿ. ಈ ಕಲ್ಲು ಬಂಡೆಗಳನ್ನು ನೋಡಿದ್ರೇ ಶಾಕ್ ಆಗುತ್ತೆ. ಯಾಕಂದ್ರೆ ಯಾವ ಲೆವೆಲಿಗೆ ಕಲ್ಲು ಅದಾವ್ರಿ ಅಂದ್ರೆ ನಿಜವಾಗ್ಲೂ ಹೇಳ್ತೀನಿ, ಏನಿಲ್ಲಂದ್ರೆ ಒಂದು 30-40 ಎಕರೆ ಪೂರ್ತಿ ಕಲ್ಲೇ ಅದಾವ ನೋಡ್ರಿ. ಎಣಸಕ್ಕೆ ಆಗಲ್ರಿ, ಅಷ್ಟು ಕಿರುಚಿತ್ರಗಳದಾವ. ನೋಡ್ಬೋದು ನೀವು. ಇಲ್ಲೂ ನಿಮ್ಗೆ ಅಲ್ಲಲ್ಲಿ ಅಬ್ಸರ್ವ್ ಮಾಡಿದ್ರೆ ಕಾಣಿಸ್ತಾವ. ಅಲ್ಲಿ ನೋಡ್ರಿ, ಅಲ್ಲೂ ಒಂದು ಚಿತ್ರಗಳದಾವ. ಅಲ್ಲೂ ನೋಡ್ರಿ, ಅದ್ರ ಮೇಲೆ ಒಂದು ಕೆತ್ತನೆ ಐತಿ. ಸುಮಾರು ಕೆತ್ತನೆಗಳದಾವ್ರಿ. ಇಲ್ಲಿ ನೋಡ್ರಿ, ಇಲ್ಲೊಂದು ಕೆತ್ತನೆ ಐತಿ. ಆದ್ರೆ ಹಿಂದ್ಗಡೆ ಒಂದು ಐತಿ ನೋಡ್ರಿ, ಅಲ್ಲೊಂದು ಕೆತ್ತನೆ ಐತಿ. ಸುಮಾರು ಕೆತ್ತನೆಗಳದಾವ್ರಿ. ಇಲ್ಲಿ ನೋಡ್ರಿ, ಅಲ್ಲಿ ಮಂಡಲ ನೋಡಿದ್ವಿ, ಮತ್ತು ಇಲ್ಲಿ ಯಾವುದೋ ಕೆತ್ತನೆ ಐತಿ. ಅದ್ರ ಬಾಜು ಯಾವುದೋ ಕೆತ್ತನೆ ಐತಿ. ಯಾವ ರೀತಿ ಚಿತ್ರಗಳನ್ನು ಕೆತ್ತನೆ ಮಾಡ್ಯಾರ ನೋಡ್ರಿ. ಇಲ್ಲಿ ನೋಡ್ಬೋದು ನೀವು. ಇದು ಏನೈತ್ರಿ? ಚಿಗಿರಿಯೋ ಅಥವಾ ಏನು? ಇಲ್ಲೊಂದು ಕೆತ್ತನೆ. ಇಲ್ಲಿ ತ್ರಿಭುಜಾಕಾರದಲ್ಲಿ ಕೆತ್ತನೆಗಳದಾವ ನೋಡ್ರಿ. ಆದ್ಮೇಲೆ ಅಲ್ಲೂ ಕೆತ್ತನೆ ಅದಾವ, ಅಲ್ಲೂ ಕೆತ್ತನೆ ಅದಾವ. ಮತ್ತು ಇಲ್ಲೊಂದು ಹೋರಿ ಐತ್ರಿ. ಇವುಗಳನ್ನೆಲ್ಲ ಅವ್ರು ಯಾವಾಗ ಕೆತ್ತಿರ್ಬೋದು ಹೇಳ್ರಿ? ಈಗೇನು ಬ್ಯಾಟಿ ಹೊಡ್ಕೊಂಡು ಬಂದು ಫುಲ್ ಖುಷಿಯಾಗಿರ್ತಾರ. ಆ ಟೈಮ್ ಒಳಗೆ ಮಾತಾಡ್ಕೊಂತ ಕಲ್ಲುಗಳ ಮೇಲೆ ಕೆತ್ತನೆ ಮಾಡಿರ್ಬೋದಲ್ಲ. ಪೂರ್ವಜರಲ್ಲಿ ಇದ್ರು ಅಂತ ನಮ್ಗೆ ಗೊತ್ತಾಗುತ್ತೆ. ಯಾಕಂದರೆ ಇಲ್ಲೇ ಒಂದು ಹಳ್ಳ ಇತ್ತು ಅಂತೆ. ಹಳ್ಳದಿಂದ ಅವರು ನೀರಿನ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ರು ಅಂತ ಬರೆದಿದ್ದಾರೆ. ಅದ್ರ ಜೊತೆಗೆ ಇವೆಲ್ಲ ಕುರುಹುಗಳು ನಮ್ಮ ಪೂರ್ವಜರಲ್ಲಿ ಇದ್ರು ಅಂತ ನನಗೆ ಸಾಕ್ಷಿ. ಈಗ ನಾವು ಅಲ್ಲೆರಡು ಪೀಕ್ ಪಾಯಿಂಟ್ಗಳದಾವ್ರಿ. ಆ ಪಾಯಿಂಟ್ಗಳನ್ನ ನೋಡ್ಕೊಂಡು ಇವತ್ತಿನ ವಿಡಿಯೋನ ಎಂಡ್ ಮಾಡೋಣ. ಅಲ್ಲಿ ನೋಡ್ತಿದ್ರಲ್ರಿ, ಅದೊಂದು ಪಾಯಿಂಟು, ಅದಾದಮೇಲೆ ಅಲ್ಲೊಂದು ಪಾಯಿಂಟು, ಅದಾದಮೇಲೆ ಅಲ್ಲೊಂದು ಪಾಯಿಂಟ್ ಇದೆ ರೀ. 3 ಪಾಯಿಂಟ್ ಇದ್ದಾವೆ. ಸಾಧ್ಯವಾದರೆ ನಾವು 2 ಕವರ್ ಮಾಡೋಣ. ಬನ್ನಿ ಮುಂದೆ ಹೊರಡುವ. ಅಲ್ಲೊಂದು ಕೆತ್ತನೆ ಐತೆ ನೋಡ್ರಿ. ವಾ, ಇದೊಂಥರ ಡಿಫ್ರೆಂಟ್ ಆಗೈತೆ ನೋಡ್ರಿ. ಕೋಡ್ ಭಾಳ ದಪ್ಪ ಅದಾವ. ಬರೀ ಹತ್ತಿರದಲ್ಲೇ ಹೋಗಿ ನೋಡೋಣ. ಇಲ್ಲೇ ನೀವು ನೋಡಕತ್ತೀರಿ, ಇಲ್ಲೈತೆ ನೋಡ್ರಿ. ಇದು ಕ್ಲಿಯರಾಗಿ ಕಾಣಿಸುತ್ತಾ ಹೋರಿಯ ಚಿತ್ರ. ಹೋರಿ ಚಿತ್ರ ಅದಾದ್ಮೇಲೆ ಬೇಟೆಯಾಡುತ್ತಿರುವಂಥ ಮನುಷ್ಯರ ಚಿತ್ರ, ಜಿಂಕೆ ಚಿತ್ರ, ಇವೇ ಜಾಸ್ತಿ ಅದಾವ. ಬಹಳ ಅಂದ್ರೆ ಬಹಳ ಕೆತ್ತನೆಗಳದಾವ್ರಿ. ಸೊ ಅವುಗಳನ್ನೆಲ್ಲ ನೋಡಿದ್ರೆ ನನಗೇನು ಅನಿಸುತ್ತೋ ಅಂದರೆ, ಅವಾಗ ಅವ್ರಿಗೆ ಇದ್ದಿದ್ದ ಆರ್ಟ್ ಫಾರ್ಮೇ ಥಿಯೇಟ್ರ್ ಇತ್ತು ಅನ್ಸುತ್ತೆ ಅವಾಗ. ಅಂದರೆ ನಾಟಕ ರಂಗಭೂಮಿ ಅಂತ ಈಗ ಮಾಡ್ಕೊಂಡು ನಾವು ಆವಾಗ ತಾವು ಹೆಂಗೆ ಬೇಟೆ ಆಡ್ಕೊಂಡು ಬಂದ್ವಿ ಅಂತ ತೋರಿಸೋದೇ ಒಂದು ನಾಟಕ ಆಗಿತ್ತು. ಅಂದರೆ ಮನೇಲಿದ್ದವ್ರಿಗೆ, ಫಾರ್ ಎಕ್ಸಾಂಪಲ್ ಯಾರು ಹೆಣ್ಣು ಮಗಳಾಗಿರಲಿ ಗಂಡು ಮಗಳಾಗಿರಲಿ, ಮನೇಲಿ ಯಾರು ಇರ್ತಿದ್ರು ಅವರಿಗೆ ಹೊರಗಡೆ ಹೋಗಿ ಬೇಟೆ ಆಡ್ಕೊಂಡು ಬಂದಿದ್ದನ್ನು ತೋರಿಸ್ತಿದ್ರಲ್ವ, ಪ್ರದರ್ಶನ ಮಾಡ್ತಿದ್ರಲ್ವ. ಸೊ ಅಲ್ಲಿಂದ ಥಿಯೇಟ್ರ್ ಹುಟ್ಕೊಂತು ಅಂತ ಹೇಳ್ತಾರೆ. ಅದೇ ರೀತಿ ಆ ಪ್ರದರ್ಶನ ಮಾಡೋದಾಗಿರ್ಬೋದು, ಅದಾದಮೇಲೆ ಈ ಚಿತ್ರಗಳನ್ನು ಕೆತ್ತೋದಾಗಿರ್ಬೋದು, ಈ ರೀತಿ ಆರ್ಟ್ ಫಾರ್ಮ್ಗಳಿದ್ವು. ಹಾಗಾಗಿ ಸುಮಾರು ಕೆತ್ತನೆಗಳನ್ನು ಕೆತ್ತಿದ್ದಾರೆ ರೀ. ಸೊ ಆರ್ಟ್ ಲವರ್ಸ್ ಎಷ್ಟು ಜನ ಇದ್ರು ಅಂತ ಇದ್ರ ಮೇಲೆ ನಿಮ್ಗೆ ಗೊತ್ತಾಗುತ್ತೆ. ಅದ್ರ ಜೊತೆಗೆ ಅವ್ರಿಗೆ ಬೇಸರವಾದಾಗೂ ಕೂಡ ಒಂದಿಷ್ಟು ಕೆತ್ತನೆಗಳನ್ನ ಕೆತ್ತಿರಬಹುದು ಅಂತ ನನಗನ್ಸುತ್ತೆ. ಖುಷಿಯಾದಾಗ ಕೆತ್ತಿರಬಹುದು, ಆದ್ಮೇಲೆ ಎಲ್ಲರೂ ಗುಂಪಾಗಿದ್ದಾಗ ಕೆತ್ತಿರಬಹುದು. ಅವ್ರಿಗಿರುವಂಥ ಆರ್ಟ್ ಫಾರ್ಮ್ಗಳು ಕೆತ್ತನೆ, ತಮಗೆ ಬರುವಂಥ ಭಾಷೆಯಲ್ಲಿ ಹಾಡುವುದು, ಅದ್ರ ಜೊತೆಗೆ ತಾವು ಹೆಂಗೆ ಬೇಟೆಯನ್ನು ಆಡಿದ್ವಿ ಅಂತ ಹೇಳ್ಬಿಟ್ಟು ಪ್ರದರ್ಶನ ಮಾಡಿ ತೋರಿಸೋದು,
ಅಂತಹ ಆರ್ಟ್ ಫಾರ್ಮ್ಗಳು ಇರೋದ್ರಿಂದ ಅವುಗಳನ್ನೇ ಅವರು ಮೇಜರ್ ಆಗಿ ಬಳಸ್ಕೊಂಡಿದ್ದಾರೆ. ನಾವು ಈ ಗುಡ್ಡದ ಆ ಕಡೆಯಿಂದ ಹತ್ತಿ ಬಂದು ಆ ದೇವಸ್ಥಾನ ನೋಡಿಕೊಂಡು ಅಲ್ಲಿಂದ ಅಲ್ಲಿ ಹೋಗಿ ಮತ್ತೆ ಇಲ್ಲಿ ಬಂದಿದ್ದೀವಿ ರೀ. ಬನ್ನಿ ಈಗ ನಾವು ಈ ಒಂದು ಗೋಡೆಯನ್ನು ಹತ್ಕೊಂಡು ಅಲ್ಲಿಗೆ ಹೋಗೋಣ. ಅದಾದಮೇಲೆ ನಮ್ಗೆ ದಾರಿ ಇತ್ತು ಅಂದರೆ ಮೇಲೊಂದಿದೆ, ಅಲ್ಲಿಗೆ ಹೋಗೋಣ. ಅಲ್ಲೊಂದು ಚಿತ್ರ ಐತೆ ನೋಡ್ರಿ. ಒಬ್ಬ ಮನುಷ್ಯ ಆ ಕತ್ತೆಯನ್ನು, ಕುದುರೆಯನ್ನು ಅಥವಾ ಯಾವುದೋ ಒಂದು ಪ್ರಾಣಿಯನ್ನು ಹಿಡ್ಕೊಂಡು ಹೋಗ್ತಾ ಇರೋ ಚಿತ್ರ ಕಾಣಿಸುತ್ತೆ ನೋಡ್ರಿ. ಇಲ್ಲಿ ಸಾಕಷ್ಟು ಅಂದರೆ ಸಾಕಷ್ಟು ಚಿತ್ರಗಳು, ಕಲ್ಲುಗಳು ಈ ರೀತಿ ಬೆರುಕುಗಳನ್ನು ಬಿಟ್ಟವೆ ನೋಡ್ರಿ. ಅದೇ ಕಾರಣಕ್ಕಾಗಿರ್ಬೋದು, ಅದು ಯಾವುದೋ ಒಂದು ಸಂದರ್ಭದಲ್ಲಿ ಸೀಳಿ ಹೋಗ್ಯಾವ ಅನ್ಸುತ್ತೆ. ಎಲ್ಲ ಕಡೆನೂ ಕಲ್ಲುಗಳನ್ನು ಅಬ್ಸರ್ವ್ ಮಾಡ್ಬೋದು ನೀವು. ಅಲ್ಲಿ ಆಗಿರ್ಬೋದು ಮತ್ತು ಅಲ್ಲಿ ನೋಡ್ರಿ, ಆ ಥರ ಕಲ್ಲುಗಳು ಸೀಳ್ಯಾವ. ಅವು ಸೀಳಿ ಒಡೆದು ಹೋಗಿರ್ಬೋದು ರೀ. ಬರ್ರಿ ಹಿಂಗೆ ಹೋಗೋಣ. ಈ ಒಂದು ಗೋಡೆ ಮೇಲೆ ಹೊರಟಿ ನೋಡ್ರಿ ಈ ಕಲ್ಲು ಬಂಡೆಗಳು ಎಷ್ಟು ಗಟ್ಟಿ ಅದಾವ ಅಂತ ಹೇಳಿ. ವಾ 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 ವಾ. ಸೊ ಈ ಕಲ್ಲುಗಳನ್ನು ನೋಡಿದರೆ ನಿಮ್ಗೊಂದು ಹಾಡು ಹೇಳ್ಬೇಕು ಅಂತ ಅನ್ಸುತ್ತೆ ರೀ ನನಗೆ. ಯಪ್ಪು ಬೆಳಂಗಿಲ್ಲ ತೋರಿ, ಚಾನ್ಸ್ ಇಲ್ಲ. ಸೊ ಯಾವ ಹಾಡು ಅಂದರೆ, ಕಲ್ಲು ಬಂಡೆಯ ಹಾಗೆ ಗಟ್ಟಿ ಮಾಡಿಕೋ ಎದೆಯ, ಕಲ್ಲು ಬಂಡೆಯ ಹಾಗೆ ಗಟ್ಟಿ ಮಾಡಿಕೋ ಎದೆಯ, ಆ ಕಲ್ಲೇ ಕೊನೆಗೊಮ್ಮೆ ಮೂರ್ತಿಯಾಗುವುದು ಗೆಳೆಯ, ಆ ಕಲ್ಲೇ ಕೊನೆಗೊಮ್ಮೆ ಮೂರ್ತಿಯಾಗುವುದು ಗೆಳೆಯ. ಥ್ಯಾಂಕ್ಸ್ ಧನ್ಯವಾದಗಳು. ನೋಡಿದಿಲ್ರಿ ಫ್ಯಾನ್ಸ್ ಎಲ್ಲ ಕ್ಲಾಪ್ಸ್ ಹಾಕತ್ತಾರ. ಯಾರಂದ್ರಿ ಫ್ಯಾನ್ಸ್ ಅಂದ್ರೆ? ಅದಾರಲ್ರಿ ನಮ್ಮ ಪೂರ್ವಜರು ನೋಡ್ರಿ. ಈಗ ಅಲ್ಲಿ ಕಲ್ಲಿನ ಮ್ಯಾಗ ಅದಾರ, ಇಲ್ಲಿ ಕಲ್ಲಿನ ಮ್ಯಾಗ ಅದಾರ, ಸೊ ಇಲ್ಲೊಂದು ಕಲ್ಲಿನ ಮ್ಯಾಗ ಅದಾರ. ನಾನು ಒಳ್ಳೇದನ್ನ ಮಾತ್ರ ನೋಡ್ತೀನಿ, ಕೆಟ್ಟದನ್ನ ನೋಡಕ್ಕೆ ಹೋಗಲ್ಲ. ಬರ್ರಿ ಕಲ್ಲುಗಳನ್ನು ಹೊಂದಿಸಿದ್ದಾರೆ ನಮ್ಮ ರಾಜರ ಮಹಾರಾಜರ ಕಾಲದವರು. ಯಾಕೆ ಹೊಂದಿಸಿರ್ತಾರೆ ಅಂದರೆ, ಹಿಂಗೆ ಇಲ್ಲಿಂದ ನಿಂತು ನೋಡಿದ್ರು ಅಂದರೆ ಸುತ್ತಮುತ್ತ ಯಾವುದಾದ್ರೂ ಕುದುರೆಗಳು ಬರ್ತಿದ್ದಾವ, ಸೈನಿಕರು ಬರ್ತಿದ್ದಾರಾ, ಯಾರಾದರೂ ನಮ್ಮ ಮೇಲೆ ದಾಳಿ ಮಾಡೋಕ್ಕೆ ಬರ್ತಿದ್ದಾರಾ ಅಂತ ನೋಡೋಕೆ ಇರುವಂಥ ವೀಕ್ಷಣೆಯ ಸ್ಥಳಗಳು ರೀ ಇವು, ವೀಕ್ಷಣಾ ಸ್ಥಳಗಳು. ಅಲ್ಲೊಂದು ಐತ್ರಿ ಈ ರೀತಿದು. ಅದಾದಮೇಲೆ ಅಲ್ಲೊಂದು ಐತಿ. ಅಲ್ಲಿಗೆ ಯಾಕೆ ಹೋಗೋದು ಅಂದರೆ, ಇಲ್ಲಿ ತನಕ ಬಂದಿವ್ರಿ, ಅದೊಂದು ವ್ಯೂವನ್ನು ನೋಡ್ಕೊಂಡು ಬರೋಣ ಅಂಥೇಳಿ. ಯಾಕೆ ಆ ವ್ಯೂವನ್ನು ನೋಡೋಣ ಅಂತಂದರೆ, ಮತ್ತೆ ನಾವು ಯಾವಾಗ ಬರ್ತೀವಿ ಈ ಕಡೆ, ಹಾಗಾಗಿ ಆ ವ್ಯೂವನ್ನು ನೋಡ್ಕೊಂಡು ಬರೋಣ ಅಂಥೇಳಿ. ಆ್ಯಂಡ್ ಅಲ್ಲಿಗೆ ಹೋದ್ರೆ ನನಗೇನು ಸಿಗಲ್ಲ ಅಂತ ಗೊತ್ತು ರೀ, ಆದರೂ ಕೂಡ ಹೊರಡ್ತಾ ಇದ್ದೀನಿ. ಯಾಕಂದರೆ ಒಂದು ವ್ಯೂ ಇರುತ್ತೆ ಚೆನ್ನಾಗಿರೋದು ಅಂಥೇಳಿ. ವಾ, ಏನು ಹೊಂಚಾರ್ರಿ ಕಲ್ಲುಗಳನ್ನು. ಪಾಪ ಎಷ್ಟು ಶ್ರಮ ಹಾಕಿರ್ಬೇಕು ಇವರೆಲ್ಲ. ಹೇ ಅಪ್ಪೋ ಸಾಕಾದ್ರಿ. ನೀರೊಂದು ತಂದಿಲ್ಲ, ಕೆಳಗೆ ಇಟ್ಟು ಬಂದಿನಿ ಬೈಕ್ನಾಗ ಬಾಟ್ಲು. ಇಲ್ಲಿ ನಿಂತು ನೀವು ಸುತ್ತಮುತ್ತ ಏನು ನೋಡ್ತೀರಿ, ಎಲ್ಲ ಕಡೆನೂ ಪೂರ್ತಿ ಹಸಿರು ಅಂದ್ರೆ ಹಸಿರು. ಯಾಕಂದರೆ ಪೂರ್ತಿ ಭತ್ತದ ಬೆಳೆಯನ್ನು ಹಾಕ್ಯಾರ್ರಿ ಎಲ್ಲ ಕಡೆ ನೋಡ್ರಿ. ದೂರದಿಂದ ನೋಡಿದಾಗ ಬರೀ ಕಲ್ಲಿನ ಗುಡ್ಡ ರೀ ಇದು. ಆದರೆ ಅದೇ ನೀವು ಹತ್ತಿರ ಬಂದು ನೋಡಿದ್ರಿ ಅಂತಾದರೆ ಸುಮಾರು 4-5 ಸಾವಿರ ವರ್ಷಗಳ ಹಿಂದೆ ಮಾನವ ವಸತಿ ಇದ್ದಂತಹ ಜಾಗಗಳನ್ನು ನೀವು ನೋಡಿದ್ರಿ ಅಂತ ನಾನು ಅನ್ಕೊಂಡಿದ್ದೀನಿ. ಇವತ್ತಿನ ವಿಡಿಯೋದಿಂದ ನಿಮ್ಗೇನು ಅನ್ನಿಸ್ತೀರಿ? ನನಗೆ ಅನಿಸಿದ್ದೇನು ಅಂದರೆ, ಅದು ಮಾಡಿದೆ, ಇದು ಮಾಡಿದೆ, ಕಾರ್ ತೊಗೊಂಡೆ, ಮನೆ ಕಟ್ಟಿದೆ, ಅವೆಲ್ಲ ಸಾಧನೆ ಅನ್ನೋ ಲೆವೆಲಿಗೆ ಹೇಳ್ತಿರ್ತಾರೆ. ಅವನ್ನೆಲ್ಲ ನೋಡಿದಾಗ ಒಂದು ಕಡೆ ನನಗೇನು ಅನಿಸುತ್ತೆ ಅಂದರೆ, 4,000 ವರ್ಷಗಳ ಹಿಂದೆ ಇಲ್ಲಿ ಯಾರಿದ್ರು ಅನ್ನೋದು ಯಾರಿಗೂ ಗೊತ್ತಿಲ್ಲ, ಆದರೆ ಜನವಸತಿ ಇತ್ತು ಅನ್ನೋದು ಕನ್ಫರ್ಮು. ಸೊ ಯಾವುದು ಶಾಶ್ವತ ಅಲ್ರಿ. ಸೊ ಸಿಟ್ಟು, ಕೋಪ, ಅಹಮ್ಮು ಅವೆಲ್ಲವನ್ನ ಬಿಟ್ಟು ಆರಾಮಾಗಿ ಜೀವನದಲ್ಲಿ ಏನು ಬರುತ್ತೆ ಅದನ್ನು ಸ್ವೀಕರಿಸ್ಕೊಳ್ತಾ, ಅದನ್ನು ತಿದ್ದುಕೊಳ್ತಾ ಆರಾಮಾಗಿ ಜೀವನ ಮಾಡಿರಿ. ಇರೋದೊಂದೇ ಜೀವನ, ಖುಷಿಯಾಗಿರೋಕ್ಕೆ ಟ್ರೈ ಮಾಡಿರಿ. ಯಾಕಂದರೆ ನಾವು ಮತ್ತೆ ಎಲ್ಲಿರ್ತೀವಿ ಅಂತ ನಮಗೆ ಗೊತ್ತಿಲ್ಲ. ಈಗ ಒಂದು ಜೀವನ ಸಿಕ್ಕಿದೆ, ಇದನ್ನು ಅನುಭವಿಸ್ತಾ ಬದುಕೋಣ ಅಷ್ಟೇ. ಇದಾಗಿತ್ತು ನೋಡ್ರಿ ಇವತ್ತಿನ ವಿಡಿಯೋ. ಸಿಗುಣ್ರಿ ಮತ್ತೊಂದು ಹೊಸ ವಿಡಿಯೋ ಒಳಗೆ. ಯಾರ್ಯಾರು ವಿಡಿಯೋನ ಪೂರ್ತಿ ನೋಡಿದಿರ ಎಲ್ರಿಗೂ ಕೂಡ ಥ್ಯಾಂಕ್ಸ್ ಫಾರ್ ವಾಚಿಂಗ್, ಕೀಪ್ ಸಪೋರ್ಟಿಂಗ್. ಆ್ಯಂಡ್ ಇನ್ನೊಂದನ್ನ ಮರಿಬೇಡ್ರಿ, ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡಿರಿ, ಇಷ್ಟ ಆಗಿರಲಿಲ್ಲ ಅಂದ್ರೆ ಮುಲಾಜೆ ಬೇಡ, ಡಿಸ್ಲೈಕ್ ಮಾಡಿರಿ. ಆ್ಯಂಡ್ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡ್ರಿ. ಯಾಕಂದ್ರೆ ಶೇರಿಂಗ್ ಈಸ್ ಕೇರಿಂಗ್.